ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಶೀಘ್ರದಲ್ಲೇ ಡಿಸಿಎಂ ಡಿಕೆಶಿಗೆ ಗುಡ್ ನ್ಯೂಸ್ ಸಿಗುತ್ತಾ? ಕೆಲವೇ ದಿನಗಳಲ್ಲಿ ಸಿಎಂ ಕುರ್ಚಿ ಕಾಳಗಕ್ಕೆ ತೆರೆ ಬೀಳುತ್ತಾ? ಪವರ್ ಫೈಟ್ಗೆ ಹೈಕಮಾಂಡ್ ಇತಿಶ್ರೀ ಹಾಡುತ್ತಾ? ಶೀಘ್ರದಲ್ಲೇ ಡಿಸಿಎಂ ಡಿಕೆಶಿಗೆ ಗುಡ್ ನ್ಯೂಸ್, ಶುಭ ಸುದ್ದಿ ಅಂದ್ರೆ ಏನು? ಸಿಹಿ ಸುದ್ದಿ. ಕೆಲವೇ ದಿನದಲ್ಲಿ ಸಿಎಂ ಕುರ್ಚಿ ಕಾಳಗಕ್ಕೆ ತೆರೆ ಬೀಳುತ್ತೆ. ಪವರ್ ಫೈಟ್ಗೆ ಹೈಕಮಾಂಡ್ ಇತಿಶ್ರೀ ಹಾಡುತ್ತೆ. ಡಿಸಿಎಂ ಆಪ್ತರ ದೆಹಲಿ ಭೇಟಿ ಬಳಿಕ 200% ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ. ದೆಹಲಿ ಭೇಟಿ ಬಳಿಕ ಡಿಕೆ ಸಿಎಂ ಆಗ್ತಾರೆ ಎಂದ ಇಕ್ಬಾಲ್ ಹುಸೇನ್. ದೆಹಲಿಯಲ್ಲಿ ಡಿಕೆ ಬಣಕ್ಕೆ ಸಿಗುತ್ತಾ ಡಿಕೆಶಿ ಸಿಎಂ ಸುಳಿವು? ಡಿಕೆಶಿಯನ್ನ ಸಿಎಂ ಮಾಡುವಂತೆ ಡಿಕೆ ಬಣದಿಂದ ದೆಹಲಿ ಪರೇಡ್. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಬಂದಿದ್ದ ಡಿಕೆ ಆಪ್ತರು. ಹೀಗಾಗಿ ಡಿಕೆ 200% ಸಿಎಂ ಆಗ್ತಾರೆ ಎನ್ನುತ್ತಿರುವ ಡಿಕೆ ಆಪ್ತರು. ಶೀಘ್ರದಲ್ಲೇ ಡಿಸಿಎಂ ಡಿಕೆಶಿಗೆ ಗುಡ್ ನ್ಯೂಸ್. ಕೆಲವೇ ದಿನದಲ್ಲಿ ಸಿಎಂ ಕುರ್ಚಿ ಕಾಳಗಕ್ಕೆ ತೆರೆ. ಯಾರೇನೇ ಎಷ್ಟೇ ಹೇಳಿದ್ರು ಅಲ್ಲ, ಯಕಶ್ಚಿತ್ ಒಬ್ಬ MLA ಅಭಿಪ್ರಾಯ ಒಂದು ಸ್ಥಾನವನ್ನೇ ಬದಲಿಸುತ್ತೆ ಅನ್ನೋದಾದ್ರೆ ಇದಕ್ಕಿಂತ ದೊಡ್ಡ ಅಪಹಾಸ್ಯದ ಸಂಗತಿ ಜಗತ್ತಿನಲ್ಲಿ ಇನ್ನೊಂದಿಲ್ಲ. ಯಾರೀ ಇಕ್ಬಾಲ್ ಹುಸೇನ್? ಯಾರೀ ಇಕ್ಬಾಲ್ ಹುಸೇನ್? ರಾಮನಗರದ ಮತದಾರರ ಶಾಸಕ. ರಾಮನಗರ ವ್ಯಾಪ್ತಿಯ ರಾಜಕಾರಣವನ್ನು ಹೊರತುಪಡಿಸಿ ಉಳಿದ ಜಿಲ್ಲೆಗಳ, ಉಳಿದ ತಾಲೂಕುಗಳ ರಾಜಕಾರಣದ ವಿದ್ಯಮಾನಗಳೇನು ಗೊತ್ತು ಇಕ್ಬಾಲ್ ಹುಸೇನ್ಗೆ? ಯಕಶ್ಚಿತ್ತೊಂದು MLAಯ ಅಭಿಪ್ರಾಯ ಹೈಕಮಾಂಡ್ರ ಮನಸ್ಸನ್ನು ಬದಲಿಸೋದಿಲ್ಲ. ಇಕ್ಬಾಲ್ ಹುಸೇನು ಏನು ಬೇಕಾದರೂ ಹೇಳ್ಕೊಳ್ಳಿ, ಅದು 4 ಗೋಡೆ ಮಧ್ಯೆ ಹೇಳ್ಕೊಂಡಂಗಾಗಿರುತ್ತೆ. ಅದು ರಾಮನಗರ ದಾಟಿ ಎಲ್ಲಿಗೂ ಹೋಗೋದಿಲ್ಲ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನುವಂತಹ ಹಂಬಲಗಳ ಪೈಕಿ ಇಕ್ಬಾಲ್ ಹುಸೇನ್ರು ಒಬ್ರು. ನಮಗೊಬ್ಬ ನಾಯಕನಿಂದ ಅನುಕೂಲ ಆಗುತ್ತೆ, ರಾಜಕೀಯ ಅನುಕೂಲಗಳಾಗುತ್ತೆ ಅನ್ನುವುದಾದ್ರೆ ಆ ರಾಜಕಾರಣಿಯ ಪರ ಜಿಂದಾಬಾದ್ ಕೂಗೋದು ಸಹಜ. ಆ ಸಹಜ ಪ್ರಕ್ರಿಯೆ ಇಕ್ಬಾಲ್ರಿಂದ ವ್ಯಕ್ತವಾಗಿದೆ. ಹಂಗಂತ ಹೇಳಿ ವೇಣುಗೋಪಾಲ್ರ ಮನವೊಲಿಕೆ ಮಾಡೋದಕ್ಕೆ ಇಕ್ಬಾಲ್ರ ಹೇಳಿಕೆಗಳು ಕಾರಣ ಆಗುತ್ತಾ? ಆಗಲ್ಲ. ಸುರ್ಜೇವಾಲ್ರಿಗೆ ಇಕ್ಬಾಲ್ ಯಾರಂದ್ರೇ ಗೊತ್ತಿರಲ್ಲ. ದೆಹಲಿ ಭೇಟಿ ಬಳಿಕ ಡಿಕೆ ಸಿಎಂ ಆಗ್ತಾರೆ ಎಂದ ಇಕ್ಬಾಲ್ ಹುಸೇನ್. ಸಿಎಂ ಆಗ್ತಾರೆ, ನಮಗೆ ಆ ತರಹದ ಭರವಸೆಗಳು ಸಿಕ್ಕಿದಾವೆ. ಸಿದ್ದರಾಮಯ್ಯರ 400 ಗ್ರಾಮಿನಷ್ಟಿರುವ ಹೃದಯದಲ್ಲಿ ಯೋಚನೆಗಳು ಬರದ ಹೊರತು ಡಿಕೆ ಸಿಎಂ ಆಗೋದಿಲ್ಲ. ಬರೆದಿಟ್ಕೊಳ್ಳಿ. ಸುರ್ಜೇವಾಲರು, ವೇಣುಗೋಪಾಲ್ರು, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ವಿತೌಟ್ ಶುಗರ್ ಕಾಫಿ ಮಗ್ಗನ್ ಕೈಯಲ್ಲಿ ಹಿಡ್ಕೊಂಡು ದಿನಗಟ್ಟಲೆ ಕುಡ್ಕೊಂಡು ಮೀಟಿಂಗ್ ಮಾಡಲಿ, ಡಿಕೆ ಸಿಎಂ ಆಗಲಾರರು. ರಾಜಕೀಯ ವಿಶ್ಲೇಷಕರು ಹೇಳೋದು ಈ ಮಾತನ್ನ. ಸ್ವತಃ ಸಿದ್ದರಾಮಯ್ಯ ಸರ್ವೇ ಸಾಧಾರಣನಂತೆ ಲುಂಗಿ ಉಡುತ್ತಾ, ಒಂದು ಪೈರಾನಿ ತೊಟ್ಟು, ರೈತನಂತೆ ಒಂದು ಶಾಲನ್ನು ಕೂಡ ಹೆಗಲ ಮೇಲೆ ಹಾಕ್ಕೊಂಡು ಓಡಾಡುವ ನಮ್ಮ ರಾಜ್ಯದ ಗೌರವಾನ್ವಿತ ಸಿದ್ದರಾಮಯ್ಯನವರ 400 ಗ್ರಾಮಿನಷ್ಟಿರುವ ಹೃದಯದಲ್ಲಿ ಯೋಚನೆ ಹುಟ್ಟುವವರೆಗೂ ಕೂಡ ಡಿಕೆ ಸಿಎಂ ಆಗೋದಿಲ್ಲ. ಇದು ನಿಮಗೆ ವಿಲಕ್ಷಣ ಹೇಳಿಕೆ ಅನಿಸಿದ್ರು ಕೂಡ ಇದು ದಿಟ್ಟ, ಇದು ಸತ್ಯ. ರಾಜಕೀಯ, ಕರ್ನಾಟಕದ ರಾಜಕೀಯವನ್ನು ಹತ್ತಿರದಿಂದ ಬಲ್ಲವರು ಇದೇ ಮಾತನ್ನು ಹೇಳೋದು. ಎಲ್ಲಿಯ ಸಿದ್ದರಾಮಯ್ಯ, ಎಲ್ಲಿಯ ಡಿಕೆ ಶಿವಕುಮಾರ್ ಸಿಎಂ ಆಗಬಾರದು ಅಂತಲ್ಲ, ಆದರೆ ಡಿಕೆ ಶಿವಕುಮಾರ್ ಅವರ ವಿರುದ್ಧ ತೊಡೆತಟ್ಟಿ ನಿಂತಿರೋರು ಯಾರು? ಸಿದ್ದರಾಮಯ್ಯ ಅನ್ನೋ ಕಾರಣಕ್ಕೆ ಡಿಕೆ ಶಿವಕುಮಾರ್ ಸಿಎಂ ಆಗೋದಿಲ್ಲ. ವ್ಯತ್ಯಾಸಗಳು ರಾತ್ರಿ ಹಗಲಲ್ಲ, ಅಮಾವಾಸ್ಯೆ ಹುಣ್ಣಿಮೆಯಷ್ಟು ವ್ಯತ್ಯಾಸಗಳಿದ್ದಾವೆ. ಯಾವುದೋ ರಾಮನಗರ, ಯಾವುದೋ ಕುಣಗಲ್ನ MLAಗಳು ನಿಂತ್ಕೊಂಡು ಜಯಂಕಾರ ಕೂಗಿದ ಕೂಡಲೇ ಹೈಕಮಾಂಡ್ ನಾಯಕರು ಕನ್ವಿನ್ಸ್ ಆಗ್ತಾರಾ? ಖಂಡಿತ ಇಲ್ಲ. ಕರ್ನಾಟಕದ ರಾಜಕೀಯವೇ ಉಳಿದ ಬೇರೆಲ್ಲ ರಾಜಕೀಯಕ್ಕಿಂತಲೂ ಭಿನ್ನ. ಉಳಿದ ಎಲ್ಲ ರಾಜಕೀಯಕ್ಕಿಂತಲೂ ಭಿನ್ನ. ದೇಶದ ರಾಜಧಾನಿ ದೆಹಲಿಯ ಆ ಲೋಕಸಭಾ ಸಂಸತ್ತಿನಲ್ಲಿ ಬೇರೆ ರಾಜ್ಯಗಳಿಗಿಂತಲೂ ಕರ್ನಾಟಕ ರಾಜ್ಯ ಮಾತ್ರ ಹೆಚ್ಚು ಚರ್ಚೆಗೆ ಒಳಗಾಗೋದು. ಪ್ರತಿ ಬಾರಿಯೂ ಬಜೆಟ್ ಸಂದರ್ಭವು,
ಚಳಿಗಾಲದ ಅಧಿವೇಶನದ ಸಂದರ್ಭವು, ರಾಜ್ಯಸಭೆಯಲ್ಲೂ ಕೂಡ ಕರ್ನಾಟಕ ಚರ್ಚೆಗೆ ಒಳಗಾದಷ್ಟು ಬೇರೆ ಯಾವ ರಾಜ್ಯಗಳು ಕೂಡ ಚರ್ಚೆಗೆ ಒಳಗಾಗಲ್ಲ. ಕಾರಣ ಎಲ್ಲ ತರಹದ ಮಹಾ ಮೇಧಾವಿಗಳಿರ್ತಕ್ಕಂತಹ ರಾಜ್ಯ ಇದು. ಆ ಮೇಧಾವಿಗಳ ಪೈಕಿ ಸಿದ್ದರಾಮಯ್ಯರು ಒಬ್ಬರು. ನೀವದು ಇದನ್ನು ಉತ್ಪ್ರೇಕ್ಷೆ ಅನ್ಕೊಂಡ್ರೂ ಪರವಾಗಿಲ್ಲ. ಸಿದ್ದರಾಮಯ್ಯರ ರಾಜಕಾರಣ ಹಾಗೆ ಅಂತ ಕೆಲವು ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯ ಪಡ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.